ಹಾಯ್, ನನ್ನ ಹೆಸರು ಅಂಜನ್ ತಮ್ಮಯ್ಯ ಅಂತ, ಕೂರ್ಗ್ನವ್. ನಾನು ನಿಷಿದ್ಧ ಮೂವಿಯಲ್ಲಿ ಹೀರೋಗಿ ಮಾಡಿದ್ದೀನಿ. ನಿಷಿದ್ಧ ಅನ್ನೋದೇ ಟೈಟ್ಲೇ ನಿಮಗೆ ಗೊತ್ತಾಗುತ್ತೆ. ಏನೂ ಮಾಡಬಾರ್ದು, ಬಟ್ ನಿಷಿದ್ಧ ಅಂತ ಬೋರ್ಡ್ ಹಾಕಿದ್ಮೇಲೆ ಪ್ರತಿಯೊಂದಕ್ಕೂ ಕಡ್ಡಾಯವಾಗಿರುತ್ತೆ. ಇವಾಗ ಏನೇ ಒಂದು 4 ಜನ ಹುಡುಗರ ಮಧ್ಯದಲ್ಲಿ ನಡೆಯುವಂಥ ಕತೆ, ಬಟ್ ಆ 4 ಜನರ ಮಧ್ಯದಲ್ಲಿ ಏನೇನು ನಡೆಯುತ್ತೆ, ಏನೇನು ಆಗುತ್ತೆ ಅನ್ನೋದೇ ಸಿನಿಮಾ. ಅದೇ ನಿಷಿದ್ಧ. 4 ಜನ ಹುಡುಗರು ಇರ್ತೀವಿ ಒಂದು ಮನೆ ಅಂದರೆ, ಕೆಲಸ ಕಾರ್ಯ ಇರಲ್ಲ, ಮಾಮೂಲು ಗೊತ್ತಲ್ವ ಒಂಥರ. ಬಟ್ ಅದ್ರ ಒಳಗಡೆ ನಡೆಯುವಂಥ ಒಂದು ಕತೆ. ಬಟ್ ಅವ್ರು ಏನಕ್ಕೋಸ್ಕರ ಹೋಗಿ ಲಾಕ್ ಆಗಿರ್ತಾರೆ, ಮತ್ತು ಲಾಕ್ ಆಗಿ ನಿಷಿದ್ಧ ಏನೋ ಒಂದು ವ್ಯವಹಾರ ನಡೆಯುತ್ತೆ. ಅದು ಮಾಡಬಾರ್ದು, ಬಟ್ ಅದು ಮಾಡಿದ್ರೆ ಹೆಂಗೆ ಅನ್ನೋದೇ ಕತೆ. ಒಂದು ಮೆಸೇಜು ಇದೆ. ಆಲ್ಮೋಸ್ಟ್ ಜನಗಳಿಗೆ 101% ಮೆಸೇಜ್ ಇದೆ ಮೂವಿ. ಆ ಟೈಟ್ಲಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಷಿದ್ಧ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ನನ್ನ ಹೆಸರು ಶ್ವೇತಾ ಪೂಜಾರಿ ಅಂತ, ಮೂಲತಃ ಉಡುಪಿ ಅವಳು. ನಿಷಿದ್ಧ ಬಂದ್ಬಿಟ್ಟು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾದಲ್ಲಿ ನಾನು ಶಿಲ್ಪಾ ಅನ್ನೋ ಒಂದು ಲೀಡ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ, ನಾಯಕ ನಟಿಯಾಗಿ. ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬ ಕನ್ಫ್ಯೂಸಿಂಗ್ ಆಗಿರೋ ಕ್ಯಾರೆಕ್ಟರ್. ಅಂದರೆ ತನ್ನ ಸ್ವಾರ್ಥತೆಗೋಸ್ಕರ ಒಂದು ಮುಗ್ಧ ಜನರನ್ನ ಯೂಸ್ ಮಾಡಿಕೊಂಡು, ಒಂದು ಎಡಬಿಡಂಗಿ ಕೆಲಸ ಮಾಡಿಕೊಂಡು, ಮಾಡಬಾರ್ದ ಕೆಲಸನ ಮಾಡಿಕೊಂಡು ಆ ಪ್ರಾಬ್ಲಮ್ಗೆ ಬೀಳುವಂಥ ಒಂದು ಕ್ಯಾರೆಕ್ಟರ್ ಇದು. ನಾನು ಪ್ರಾಬ್ಲಮಿಗೆ ಬೀಳೋದಲ್ಲದೆ ನನ್ನ ಜೊತೆ ಇನ್ನೂ ಒಂದು 3-4 ಜನ ಮುಗ್ಧ ಹುಡುಗರನ್ನ, ಆಮೇಲೆ ಅಮಾಯಕರನ್ನ ಸೇರಿಸ್ಕೊಂಡು ಮಾಡಬಾರ್ದಂಥ ಕೆಲಸ ಮಾಡಿಕೊಂಡು ಹೋಗಬಾರ್ದಂಥ ಪ್ಲೇಸಿಗೆ ಹೋಗಿ ಮಾಡೋದೇ ಇದು ನಿಷಿದ್ಧ ಅಂತ. ನಿಮಗೆ ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ನಿಷಿದ್ಧ ಅಂತ ಹೇಳಿದ್ಮೇಲೂ ನೀವು ಮಾಡಬಾರ್ದಿರೋ ಕೆಲಸ. ಸೊ ಇದ್ರಲ್ಲಿ ಹೇಗಂತ ಹೇಳಿದ್ರೆ, ಮಾಡಬಾರ್ದಿರೋ ಕೆಲಸನ ಮಾಡಿಕೊಂಡು ಹೋಗಬಾರ್ದಿರೋ ಪ್ಲೇಸಿಗೆ ಹೋಗಿ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಅಮಾಯಕ ಜನರನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಒಂದು ಒಳಗಾಗೋ ಪ್ರಾಬ್ಲಮ್ಗೆ ಅವರನ್ನ ಸಿಲುಕಿಸಿ ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಹೊರಗೆ ಬರೋಕ್ಕೂ ಆಗದೆ, ಅಲ್ಲೇ ಉಳಿಯೋಕ್ಕೂ ಆಗದೆ ಆಗುವಂತ ಒಂದು ಸ್ಟೋರಿ ಇದು. ಇಲ್ಲಿ ಹೇಗಂತ ಹೇಳಿದ್ರೆ, ಎಮೋಷನ್ಸ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ, ಲವ್ ಇರುತ್ತೆ, ಲಸ್ಟ್ ಇರುತ್ತೆ, ಅದಾದ್ಮೇಲೆ ಹಾರರ್ ಇರುತ್ತೆ. ಅಂದ್ರೆ ಈ ಟರ್ನ್ ಈ ತರ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ, ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಹೋಗುತ್ತೆ. ಹಾರರ್ ಜೋನರ್ ಅಲ್ಲಿ ಬಂದಿರುವಂತ ಮೂವಿಲಿ ಇದು ತುಂಬಾ ಯುನೀಕ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಯೂಶುವಲ್ ಆಗಿ ಹಾರರ್ ಅಂತ ಬಂದಾಗ ನಾವು ಅದನ್ನ ಗೆಸ್ ಮಾಡಿರ್ತೀವಿ, ಓಕೆ ನೆಕ್ಸ್ಟ್ ಮೂವ್ ಈ ತರ ಇರುತ್ತೆ ಅಂತ. ಇಲ್ಲಿ ಆ ತರ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ತುಂಬಾ ಸ್ಮಾರ್ಟ್ ಗೇಮ್ ಪ್ಲೇ ಮಾಡಿದ್ದೀನಿ ಅದರಲ್ಲಿ. ಸಿನಿಮಾದಲ್ಲಿ ಟೋಟಲ್ ಆಗಿ 2 ಸಾಂಗ್ ಇದೆ. ಒಂದು ಬಾರ್ ಸಾಂಗ್, ಆಮೇಲೆ ಇನ್ನೊಂದು ಲವ್ ಸಾಂಗ್ ತರ. ಸೊ ಕ್ಯಾರೆಕ್ಟರ್ ಅಂತ ಬಂದಾಗ ಇದರಲ್ಲಿ ಮೇನ್ ಲೀಡ್ ಆಗಿ 2 ಫೀಮೇಲ್ ಲೀಡ್ಸ್ ಬರುತ್ತೆ. ಆಮೇಲೆ ಮೇಲ್ ಲೀಡ್ಸ್ ಒಂದೇ ಮನೆಯಲ್ಲಿ ಆ ಅಮಾಯಕರು ಏನಿರ್ತಾರೆ ಅವ್ರು 4 ಜನ ಇರ್ತಾರೆ. ಅದಾದಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಥರ ಒಂದು 3-4 ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಎಲ್ಲ ಬರುತ್ತೆ. ಸೊ ಸಾಂಗ್ ಕೂಡ ತುಂಬ ಚೆನ್ನಾಗಾಗಿದೆ. ಮನು ಸರ್ ಅವ್ರು ಏನು ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕನ್ನು. ತುಂಬ ಒಂದು ಯುನೀಕ್ ಆಗಿರುವಂಥ ಮಾಡಿರೋದು. ಇವಾಗಿನ ಟ್ರೆಂಡಿಗೆ ಏನಿದೆ ಅದನ್ನು ಸೈಡಲ್ಲಿ ಇಟ್ಟು ಯಾವ ಥರ ಸಾಂಗ್, ಬೇರೆ ಥರ ಯಾವ ಥರ ಸಾಂಗ್ ಮಾಡ್ಬೋದು ಅಂತ ಡೈರೆಕ್ಟರ್ ದಿನೇಶ್ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಲೊಕೇಶನ್ ಬಂದ್ಬಿಟ್ಟು ಕೊಡಗು ಜಿಲ್ಲೆ ಗೋಣಿಕೊಪ್ಪ ತಾಲೂಕಲ್ಲಿ ಆಗಿರುವಂಥ ಶೂಟ್ ಇದು. ಒಂದು ಮನೆ ಆ ಒಂದು ಹಾರರ್ ಕಾನ್ಸೆಪ್ಟಿಗೆ ಬೇಕಾಗಿರುವಂಥ ಎಲ್ಲ ಸೆಟಪ್ಗಳನ್ನು ಮಾಡಿರುವಂಥದ್ದು. November 7th ಮೂವಿ ರಿಲೀಸ್ ಆಗ್ತಾ ಇದೆ. ನೀವು ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಿ. ಹೊಸ ಟೀಮು, ಹೊಸ ಆರ್ಟಿಸ್ಟ್ ಸೇರಿ ಮಾಡಿರುವಂಥ ಮೂವಿ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಶ್ರುತಿ ರಮೇಶ್ ಅಂತ, ಮೂಲತಃ ಮಂಡ್ಯ ಡಿಸ್ಟಿಕ್, ನಾಗಮಂಗಲ ತಾಲೂಕು, ಬೆಳ್ಳೂರು ಹತ್ರ. ನಾನು ಬಂದು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟು. ಮುಂಚೆ ಮೈಸೂರು ರಂಗಾಯಣ ಮತ್ತು ಧಾರವಾಡ ರಂಗಾಯಣ, ಕೋಲಾರಲ್ಲಿ ವರ್ಕ್ ಮಾಡ್ತಿದ್ದವಳು. ಕೋಟಿಗನಹಳ್ಳಿ ರಾಮಯ್ಯ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಸ್ವಲ್ಪ. ಮತ್ತು ಬೀದಿ ನಾಟಕಗಳು, ಕೆಲವು ಮಕ್ಕಳು ನಾಟಕಗಳು ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಫಸ್ಟ್ ಕೊಡಿಸ್ತಂತ ಮತ್ತು ಕೊಟ್ಟಂತ ರವಿ ಸರ್ಗೆ ಮತ್ತು ದಿನೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾರೆಕ್ಟ್ರು ಬಂದು ತುಂಬ ಏಜ್ ಚಿಕ್ತು, ಎಲ್ಲ ಥರ ಹೇಳೋ ಥರ ನಂದು ಏಜ್ ಚಿಕ್ಕದು. ಬಟ್ ಕ್ಯಾರೆಕ್ಟ್ರು ಮಾತ್ರ ಏಜಿಗೂ ಮೀರಿದಂಥ ದೊಡ್ಡ ಕ್ಯಾರೆಕ್ಟರು, ಆಂಟಿ ಕ್ಯಾರೆಕ್ಟರ್ದು. ಸೊ ಇದರಲ್ಲಿ ಆಂಟಿಗೆ ಮದುವೆ ಆಗಿರುತ್ತೆ, ಗೊತ್ತಲ್ಲ. ಬೇಸಿಕ್ಲಿ ಟ್ರ್ಯಾಪ್ ಮಾಡ್ತಿರ್ತೀನಿ ಎಲ್ಲರೂ ದುಡ್ಡಿಗೋಸ್ಕರ. ಅಲ್ಲಿಯ ಒಳಗಡೆನೆ ಎಲ್ಲರನ್ನೂ ಸ್ವಲ್ಪ ಟ್ರ್ಯಾಪ್ ಮಾಡ್ತಿರ್ತೀನಿ. ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅದು. ಇನ್ನೊಂದು ಬೇಜಾರು ಅಂತಂದರೆ, ನಂಗೆ ಇದರಲ್ಲಿ ಸಾಂಗ್ ಇಲ್ಲ, ಅದೇ ಬೇಜಾರು. ಹೀರೋ ಜೊತೆ ಸಾಂಗ್ ಇರಬೇಕಿತ್ತು, ಸಾಂಗ್ ಇಲ್ಲ, ಅದೊಂದು ಬೇಜಾರಿದೆ. ಮತ್ತು ಕ್ಯಾರೆಕ್ಟ್ರು ಹೀರೋಯಿನ್ ಜೊತೆನೇ ಸ್ವಲ್ಪ ಇದಿದೆ ನಂದು. ಇಬ್ಬರೂ ಸೇರ್ಕೊಂಡು ಮಾಡೋವಂಥ ಕ್ಯೂರಿಯಾಸಿಟಿ ಹುಡ್ಸೋಂಥ ಸೀನ್ಗಳು ಕೆಲವು ಇದ್ದಾವೆ. ಸೊ ಕ್ಯೂರಿಯಾಸಿಟಿ ಹುಡ್ಸ್ತಾ ಇರುತ್ತೆ, ವಾಟ್ ನೆಕ್ಸ್ಟು ಇವರೆಲ್ಲಿ ಬಂದರು, ಇವ್ರಿಗೇನು ಸಂಬಂಧ, ಇವ್ರಿಗೇನು ರಿಲೇಷನ್ಶಿಪ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಕ್ಯೂರಿಯಾಸಿಟಿ ಹುಡ್ಸೋವಂಥ ಸಿನಿಮಾ. ಡ್ರಾಮಾ, ನಾವು ಕೆಲವು ಡ್ರಾಮಾದಲ್ಲಿ ಜನರುಗಳನ್ನ ಫೇಸ್ ಮಾಡ್ತೀವಿ, ಸಿನಿಮಾದಲ್ಲಿ ಕ್ಯಾಮ್ರಾ ಫೇಸ್ ಮಾಡ್ತೀವಿ. ನನಗೆ ಬೆಸ್ಟ್ ಅಂತಂದರೆ ಸಿನಿಮಾಗಿಂತ ಡ್ರಾಮಾ ಫೀಲ್ಡೇ ಇಷ್ಟ ನನಗೆ. ಯಾಕೆ ಅಂತಂದರೆ ಅಲ್ಲಿ ಕಲಿಕೆಗಳು ಜಾಸ್ತಿ ಇದ್ದಾವೆ ನಮಗೆ. ಜನರುಗಳ ಜೊತೆ ಒಡನಾಟ ತುಂಬ ಇದೆ, ಕ್ಯಾಮ್ರಾಗಳ ಜೊತೆನೂ ಇದೆ, ಬಟ್ ಇಲ್ಲ ಅಂತಲ್ಲ. ಬಟ್ ನನಗೆ ಡ್ರಾಮಾ ಫೀಲ್ಡ್ ಅನ್ನೋದೇ ತುಂಬ ಇಷ್ಟ ನನಗೆ. ಇದೇ November 7th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಜಗನ್ ಬೋಪಯ್ಯ ಅಂತ, ಪ್ರಾಪರ್ಲಿ ಕೊಡಗು. ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಫಸ್ಟ್ ಟೈಮ್ ಮಾಡಿದ್ದೀವಿ. ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಇದು ಶೂಟ್ ಆಗಿದ್ದು
ಕೊಡಗು ವಿರಾಜ್ಪೇಟ್ ಪೊನ್ನಂಪೇಟ್ ಆ ಸೈಡು ಶೂಟಿಂಗ್ ಆಗಿದೆ. ಬ್ಯಾಂಗ್ಳೂರು ಕೂಡ ಆಗಿದೆ. 2 ಸಾಂಗ್ ಇದೆ ಹಾಗೂ 2 ಫೈಟ್ ಇದೆ. ಒಂದು ಬಾರ್ ಸಾಂಗ್ ಮತ್ತು ಇನ್ನೊಂದು ರೊಮ್ಯಾನ್ಸ್ ಸಾಂಗ್. ಫೈಟ್ ಬಂದು ಒಂದು ಸೋಲೋ ಇದೆ, ಇನ್ನೊಂದು ಗ್ರೂಪ್ ಫೈಟ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ರೆಡಿಯಾಗಿ November 7th ರಿಲೀಸ್ ಡೇಟ್ ಇಟ್ಕೊಂಡಿದ್ದೀವಿ. ಎಲ್ಲರೂ ಬಂದು ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀವಿ. ಎಲ್ಲರೂ ಹೊಸ ಒಂದು ತಂಡಕ್ಕೆ ಆಶೀರ್ವಾದ ಮಾಡಿ. ಸೊ 100% ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಮನೋರಾಜ್ ಅಂತ, ನಿಷಿದ್ಧ ಚಿತ್ರದ ಸಂಗೀತ ನಿರ್ದೇಶಕ. ಈ ಸಿನಿಮಾದಲ್ಲಿ 2 ಹಾಡುಗಳಿದೆ ಮತ್ತು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಸ್ಪೆಷಲ್ ಏನು ಅಂತಂದರೆ ಈ ಸಿನಿಮಾದು ನಾರ್ಮಲಿ ನೋಡುವಂಥ ಸಿನಿಮಾಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ನಿಮ್ಗೆ ಮೇನ್ಲಿ ನೋಡಿದಾಗ ನಿಮ್ಗೆ ಹಾರರ್ ಜನರ ಹತ್ರ ಫೀಲ್ ಆಗುತ್ತೆ. ಹಾರರ್ ಜನರ್ ಅನ್ನೋದಕ್ಕಿಂತ ಇದರಲ್ಲಿ ನಿಮಗೊಂದು ಎಲ್ಲ ರೀತಿಯೂ ಇದೆ. ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ, ಒಂದು ತಂದೆ ಮಗಂದು ಎಮೋಷನ್ಸ್ ಇದೆ, ಒಂದು ಗುರು ಹಿರಿಯರು ಜೊತೆಲಿ ನಿಂತ್ಕೊಂಡು ದಾರಿ ಸಾಗಿಸುವಂಥದ್ದು ಒಂದು ಕತೆ ಇದೆ. ಸೊ ಇದಕ್ಕೆ ನಾವು ಡಿಫ್ರೆಂಟ್ಲಿ ಚಾಲೆಂಜಿಂಗ್ ಆಗಿತ್ತು ನಮಗೆ ಇದಕ್ಕೋಸ್ಕರ ವರ್ಕ್ ಮಾಡೋದಕ್ಕೆ. ಸೊ ಎಲ್ಲ ಒಂದೇ ಎಮೋಷನ್ ಇದೆ. ಈಗ ಒಂದೇ ಜನರ್ ಅಂತಂದರೆ ಈಸಿಯಾಗಿ ಹೇಳ್ಬೋದು. ಹಾರರ್ ಅಂತಂದರೆ ನಮ್ಗೆ ಅದಕ್ಕೊಂದು ಡಾರ್ಕ್ ಥೀಮ್ ಅಂತಿರುತ್ತೆ, ಅದು ಅದ್ರದ್ದು ಮ್ಯೂಸಿಕ್ ಆಗುತ್ತೆ. ಬಟ್ ಆದರೆ ಇದರಲ್ಲಿ ಎಲ್ಲ ರೀತಿಯೂ ಇದೆ. ಒಂದು ತಂದೆ ಮಗನ ಮಧ್ಯೆ ಇರೋವಂಥ ಬಾಂಡಿಂಗ್ ಆಗಲಿ, ಅಥವಾ ಫ್ರೆಂಡ್ಸ್ಗಳನ್ನ ನಡುವೆ ಇರೋವಂಥ ಬಾಂಡಿಂಗ್ ಆಗಲಿ, ಅಥವಾ ಒಂದು ಲವ್ ಪ್ಲಸ್ ಎಲ್ಲನೂ ಸೇರಿಸಿ ಇರೋದ್ರಿಂದ ನಮಗಿದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಮಾಡಬೇಕಾದ್ರೆ. ಮತ್ತು ಇನ್ನು ಸಾಂಗ್ಸ್ಗಳಾದರೆ ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಸಾಂಗ್ಸು ಗಿರಾ ಆಗಿರ್ಬೋದು, ಅಥವಾ ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಆಗಿರ್ಬೋದು. ಸೊ ಗಿರಾ ಎಲ್ಲ ಹೇಳ್ತಾಯಿದ್ರು ನಮಗೆ ಹೀರೋ ಮತ್ತು ಡೈರೆಕ್ಟರ್ ಸರ್ ಎಲ್ಲ ಅಲ್ಲಿ ಸೆಟ್ಟಲ್ಲಿ ತುಂಬ ಜನ ಖುಷಿಪಟ್ಟು ಕುಣಿದ್ರು ಸರ್ ಚೆನ್ನಾಗಿದೆ ಅಂತ. ಸೊ ನಮ್ಗೆ ಅದಕ್ಕಿಂತ ದೊಡ್ಡದಿನ್ನೇನಿಲ್ಲ. ಅದು ಸಾಂಗ್ನ ಅಂತಂದರೆ ಸರ್ ಈಗ ನಾರ್ಮಲಾಗಿ ಈಗ ರೊಮ್ಯಾಂಟಿಕ್ ಸಾಂಗ್ ಅಂತಂದರೆ ಅದು ಒಂದು ಮೂಡ್ ಸೆಟ್ ಆಗಿಬಿಡುತ್ತೆ. ಬಟ್ ಒಂದು ಹುಡುಗಿ ತಾನು ಏನು ಅನ್ಕೊತಿದೆ ಮನಸ್ಸಲ್ಲಿ ಅನ್ನೋದನ್ನು ರೊಮ್ಯಾಂಟಿಕ್ ಸಾಂಗ್ ಆದ್ರೂ ವಲ್ಗರಾಗಿ ಹೇಳ್ಕೊತೀರಾ. ತುಂಬ ಈಗ ರಾಜ್ಕುಮಾರ್ ಸರ್ ಕಾಲದಲ್ಲಾಗಲಿ ಅಥವಾ ವಿಷ್ಣು ಸರ್ ಕಾಲದಲ್ಲಾಗಲಿ ಬರ್ತಿದೆ ಅಂತ ತುಂಬ ಆ ಪದಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಹೆಂಗೆ ಅದನ್ನು ಹುಡುಗಿದು ಭಾವನೆನ ವರ್ಣಿಸ್ತಾರೋ ಸೊ ಅದೇ ಥರನೇ ಮಾಡ್ಕೊಟ್ಟಿದ್ದಾರೆ. ಸೊ ಲಿರಿಕ್ಸ್ಗೆ ಡೈರೆಕ್ಟರ್ ಸರ್ಗೆ ತುಂಬ ಹ್ಯಾಟ್ಸ್ ಆಫ್ ಆಗಿ ಹೇಳಬೇಕು. ಮತ್ತು ಗಿರಾ ಸಾಂಗಲ್ಲೂ ಅಷ್ಟೇ. ಆ ಸಾಂಗಲ್ಲಿ ನೀವು ನೋಡಿದ್ರೆ ಒಬ್ಬ ಹುಡುಗ ಅವನ ಜೀವನದಲ್ಲಿ ಅನುಭವಿಸೋಂಥ ನೋವಾಗಿರ್ಬೋದು, ಫ್ರೆಂಡ್ಸ್ ಸೆಂಟ್ರಲ್ಲಿ ಇರೋಂಥ ಬಾಂಡಿಂಗ್ ಆಗಿರ್ಬೋದು, ಎಲ್ಲ ದುಃಖನೂ ಮರೆತು ಫ್ರೆಂಡ್ಸ್ ಜೊತೆ ತುಂಬ ಖುಷಿಯಾಗಿ ಕುಡಿತಾ ಇರ್ತಾನೆ. ವಿಷಯನ ಹಂಚ್ಕೊಳ್ಳೋಂಥ ರೀತಿಲಿ ಈ ಗಿರಾ ಸಾಂಗ್ ರೆಡಿ ಆಗಿದೆ. ಇದು ನನ್ನ ಕಮರ್ಷಿಯಲ್ ಆಗಿ ಮಾಡ್ತಿರೋದು. ಇದು ನನ್ನ 2ನೇ ಸಿನಿಮಾ. ಮೊದಲು ನಾನು ದೊಡ್ಡರಂಗಿ ಗೌರ್ಗೆ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದೀನಿ, ಮತ್ತು 10 ಸಿನಿಮಾಗಳಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದೀನಿ. ನಾಗತೇಳಿ ಚಂದ್ರಶೇಖರ್ ಸರ್ ಅವ್ರದ್ದು 10 ಸಿನಿಮಾದಲ್ಲಿರೋ ಹುಡುಗರುಗಳೆಲ್ಲ ಕೆಲಸ ಮಾಡ್ಕೊಟ್ಟಿದ್ದೀನಿ. ಮತ್ತು ಇದು ನನ್ನ 2ನೇ ಚಿತ್ರ. ಲವ್ ಸಿ ಅಂತ ಒಂದು ಸಿನಿಮಾ ಮೊದಲೇ ಮಾಡಿದ್ದೀನಿ. ಈ ಜಾನರಲ್ಲಿ ಮಾಡ್ತಾ ಇರೋದು ಕಮರ್ಷಿಯಲಿ ಇದು 2ನೇ ಸಿನಿಮಾ ಸರ್ ನಂದು. ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ನೋಡಿ, ನೀವು ಬನ್ನಿ, ಆಶೀರ್ವಾದ ಮಾಡಿ, ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಕರ್ನಾಟಕ ಜನತೆಗೆ. ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಕಲಾವಿದ ಶಿವಕುಮಾರ್ ಆರಾಧ್ಯ. ನನ್ನನ್ನು ನೀವೆಲ್ಲರೂ ಭಾಳಷ್ಟು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ನೋಡಿರ್ತೀರಿ, ಪ್ರೀತಿರ್ತೀರಿ, ಆಶೀರ್ವದಿಸಿರ್ತೀರಿ. ಇವತ್ತು ನಿಷಿದ್ಧ ಚಿತ್ರದ ಪ್ರೆಸ್ ಮೀಟ್ ಇತ್ತು ಹಾಗೂ ಹಾಡುಗಳ ಬಿಡುಗಡೆ ಇತ್ತು. ಈ ನಿಷಿದ್ಧ ಚಿತ್ರದಲ್ಲಿ ನನ್ನದು ಒಂದು ವಿಶೇಷವಾದಂಥ ಪಾತ್ರ. ನನ್ನ ಪಾತ್ರದ ಚಿತ್ರೀಕರಣ ಗೋಣಿಕೊಪ್ಪಾಯಿಂದ ಮುಂದೆ ಇರ್ಪ ಫಾಲ್ಸ್ ಅಂತ ಬರುತ್ತೆ. ಆ ಫಾಲ್ಸ್ ಹತ್ರ ಒಂದು ಒಳ್ಳೆ ಪುರಾಣ ಪ್ರಸಿದ್ಧವಾದ ಸ್ಥಳದಲ್ಲಿ ನನ್ನ ಪಾತ್ರ ಚಿತ್ರೀಕರಣ ಆಯಿತು. ಆ ಕ್ಷೇತ್ರದ ವಿಶೇಷ ಏನಪ್ಪ ಅಂದರೆ, ಆಂಜನೇಯ ಆ ಕಾಲದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಅದ್ಭುತವಾದಂಥ ಕ್ಷೇತ್ರ. ಪರಿಸರ ಬಹಳ ಚೆನ್ನಾಗಿದೆ. ಈ ಚಿತ್ರದಲ್ಲಿ ನನ್ನ ಪಾತ್ರ ನಾಯಕ ನಟನಿಗೆ ಮಾರ್ಗದರ್ಶನ ನೀಡುವಂಥ ಪಾತ್ರ. ಅವನು ಕಷ್ಟದಲ್ಲಿರುವಾಗ ಅವನು ಹೇಗೆ ನಡೀಬೇಕು, ಆ ಒಂದು ತೊಂದರೆಗಳಿಂದ ಹೇಗೆ ಪಾರಾಗಬೇಕು ಅಂತ ಅವನಿಗೆ ಮಾರ್ಗದರ್ಶನ ಮಾಡ್ತಾ ಅವನನ್ನು ಹುರಿತುಂಬಿಸುವಂಥ ಪಾತ್ರ. ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ನಾನು ಹೇಳ್ತಾ ಇದ್ದೆ ಎಲ್ರಿಗೂ, ನಾನು ಆ ಪಾತ್ರ ಮರೆತರೂ ಆ ಕ್ಷೇತ್ರವನ್ನು ಮರೆಯೋಕ್ಕಾಗಲ್ಲ ಅಂಥ ಅದ್ಭುತವಾದಂಥ ಕ್ಷೇತ್ರ. ಪಾತ್ರಗಳನ್ನ ನಾವು ಎಷ್ಟೋ ಮಾಡಿರ್ತೀವಿ, ಆದರೆ ಅಂಥ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ನಮ್ಮಿಂದ ಪಾತ್ರ ಮಾಡಿಸೋದ್ರನ್ನ ನಮ್ಮ ನಿರ್ದೇಶಕರು ಸುಸಮಯ ದಿನೇಶ್ ಅವರು ಹಾಗೂ ನಿರ್ಮಾಪಕರು, ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ನಮಸ್ಕಾರ. ಹಲವಾರು ಕಡೆ ಹಲವಾರು ಮನೆಗಳಲ್ಲಿ ಮಾಂಸಾಹಾರ ನಿಷಿದ್ಧ. ಈ ತರ ದಿನಕ್ಕೆ ಒಂದೊಂದು ಸಂದರ್ಭಗಳಲ್ಲಿ ಒಂದೊಂದು ಸಮಯಕ್ಕೆ ತಕ್ಕಂತೆ ಈ ಪದವನ್ನ ನಾವು ಉಪಯೋಗಿಸ್ತಾನೆ ಇರ್ತೀವಿ. ಅದು ನಿಷಿದ್ಧ, ಇದು ನಿಷಿದ್ಧ, ಹೀಗ್ ಮಾಡೋ ಹಾಗಿಲ್ಲ ಅಂತ. ಈ ಪದವನ್ನೇ ಟೈಟಲ್ ಆಗಿಟ್ಕೊಂಡು ಶ್ರೀಯುತ CB ಬೋಪಯ್ಯ ಅವರ ನಿರ್ಮಾಣದಲ್ಲಿ ಹಾಗೆ ಸುಸಮಯ ದಿನೇಶ್ ಅವರ ನಿರ್ದೇಶನದಲ್ಲಿ ತೆರೆ ಕಾಣಲು ರೆಡಿಯಾಗಿರುವ ಚಿತ್ರ ನಿಷಿದ್ಧ. ನನ್ನ ಹೆಸರು ಸುಸಮಯ ದಿನೇಶ್ ಅಂತೇಳಿ. ನನಗೆ ಇದು ಮೊದಲನೇ ನಿರ್ದೇಶನದ ಚಿತ್ರ. ನಿಷಿದ್ಧ ಅಂತಂದ್ರೆ ವರ್ಜ್ಯ ಅಂತ. ಯಾವ ವಿಷಯವನ್ನ ಮಾಡ್ಲೇಬಾರ್ದು ಅಂತ ಅನ್ಕೊಂಡಿರ್ತೀವೋ ಅದನ್ನ ಮಾಡ್ಬೇಕು ಅಂತ ಹೊರಟಾಗ ಏನೇನ್ ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು. ಇನ್ನ ನಮ್ಮ ಚಿತ್ರದಲ್ಲಿ ನಾಯಕರಾಗಿ ಅಂಜನ್ ತಮ್ಮಯ್ಯನವರಿದ್ದಾರೆ, ಮತ್ತೆ ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ, ಜೊತೆಗೆ ಶ್ರುತಿ ರಮೇಶ್ ಇದ್ದಾರೆ, ಮತ್ತೆ ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಆರಾಧ್ಯ ಸರ್ ಇದ್ದಾರೆ, ಮತ್ತೆ ನಮ್ಮ ಕೊರಿಯೋಗ್ರಾಫರ್ ರಾಮು ಅವರಿದ್ದಾರೆ, ಮತ್ತೆ ನಮ್ಮ ಹಾಸ್ಯ ನಟ ಲಾಲೂರ್ ಅವರಿದ್ದಾರೆ, ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರಿದ್ದಾರೆ, ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮುನು ಸರ್ ಇದ್ದಾರೆ. ಇದರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ. ಎಡಿಟರ್ ಆಗಿ ಸುನೈ ಎಸ್ ಜೈನ್ ಅವರು ಕೆಲಸ ಮಾಡಿದ್ದಾರೆ. ಇದು ಒಂದು ಹೊಸ ಟೀಮು. ಈ ಟೀಮನ್ನು ನಾವು ಕಟ್ಕೊಂಡು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಮೂವಿನ ಮಾಡಿದ್ದೀವಿ.
ಅದನ್ನ ಈ 7ನೇ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟು ತರೋದಕ್ಕೆ ಸಿದ್ಧಗೊಳಿಸಿದ್ದೀವಿ. ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ನೀವು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. 4 ಜನ ಹುಡುಗರು, ನಿರುದ್ಯೋಗಿ ಹುಡುಗರು ಸುತ್ತಮುತ್ತ ನಡೆಯುವಂಥ ಕತೆ. ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲ್ಲೇ ಶೂಟ್ ಮಾಡಿದ್ದೀವಿ ಸರ್. ಕೆಲವೊಂದು ಭಾಗ ಮಾತ್ರ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ, ಉಳಿದಿದ್ದ ಎಲ್ಲ ಭಾಗನೂ ಕೊಡಗಲ್ಲೇ ಮಾಡಿದ್ದೀವಿ. ನಿಷಿದ್ಧ ಅಂತಂದರೆ ಕೆಲವೊಂದು ಕೆಲಸನ ಮಾಡಲೇಬಾರ್ದು ಅಂತ ಇರುತ್ತೆ. ಆ ಕೆಲಸನ ಮಾಡಬಾರ್ದು ಅಂತಂದಾಗ ಅದನ್ನು ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂಥ ಅನಾಹುತಗಳೇನಿರುತ್ತೋ ಅದನ್ನ ಹೇಳಕೊಟ್ಟಿದ್ದೀವಿ ಸಿನಿಮಾದ ಮೂಲಕ. ಇದು ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ. ಆಲ್ರೆಡಿ ಎಲ್ಲ ಆಗಿ 7th ರಿಲೀಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಆಸೆ ಇತ್ತು, ಸೊ ಬರಬೇಕು ಅಂತ, ಏನಾದರೂ ಮಾಡಬೇಕು ಅಂತ. ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು. ಕೇಳಿದಾಗ ಮಾಡ್ಬೋದು, ಮತ್ತು ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮಾಡಿದ್ದೀವಿ. ಸರ್ ಇನ್ನೊಂದ್ಸತಿ ಕ್ಷಮೆ ಇರಲಿ, ನಿಮ್ಮನ್ನ ಮರ್ತಿದ್ದಕ್ಕೆ 10 ಸೆಕೆಂಡ್ ನಂಗೆ ಮರ್ಸ್ಬಿಟ್ರು. ಅವ್ರು ಆರ್ಟಿಸ್ಟ್ ಇಲ್ಲಿ ಬಂದು ಓಡಾಡ್ಕೊಂಡು. ಈ ಚಿತ್ರದಲ್ಲಿ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ. ಆ ಪರಿಸರ, ಆ ಪ್ರಕೃತಿ ಮಧ್ಯೆ ಇರೋದಕ್ಕೆ ನನಗೆ 1-2 ದಿನ ಬಹಳ ಖುಷಿ ಆಯಿತು. ನಾನು ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು. ಆ ಕ್ಷೇತ್ರಕ್ಕೆ ಹೋಗಿದ್ದು ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಆನಂದ ಕೊಡ್ತು. ಅಂಥ ಸ್ಥಳದಲ್ಲಿ ನನ್ನನ್ನು ಕರೆಸಿ ಪಾತ್ರ ಮಾಡಿಸಿದಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನಾನು ಕೃತಜ್ಞನಾಗಿರ್ತೇನೆ. ಸರ್ ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕತೆ ಚೆನ್ನಾಗಿದೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ಎಲ್ಲ ಸೂಪರ್ ಆಗಿ ಬಂದಿದೆ. ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಹುಡುಗರ ಥರ ಇರ್ತೀವಿ, ಕೆಲಸ ಕಾರ್ಯ ಏನಿರುತ್ತೆ, ಬಟ್ ಅವ್ರ ಒಳಗಡೆ ಏನು ನಡೆಯುತ್ತೆ ಅನ್ನೋದೇ ನಿಷಿದ್ಧ ಸರ್. ಸರ್ ಬೇಜಾರಿಲ್ಲ ಸರ್, ಬಟ್ ಅದು ಕೂರ್ಗಲ್ಲಿ ಒಂದು ನೇಮ್ ಬರುತ್ತೆ ಸರ್, ಈ ಪೊನ್ನಪ್ಪ, ಬೋಪಣ್ಣ, ತಮ್ಮಯ್ಯ, ಈ ತರ ಒಂದು ಇರುತ್ತೆ. ಅದು ಒಂದು ಮನೆತನದ ಒಂದು ಹೆಸರು ಇರುತ್ತೆ ಸರ್. ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ, ಮೂಲತಃ ಉಡುಪಿ ಅವಳು. ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ. ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಒಂದು ಸಿಟಿ ಹುಡುಗಿ ತರಾನೇ ಯಾವ್ದೋ ಒಂದು ರೀಸನ್ಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್. ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನ ಹುಡುಕಿ ಅವರನ್ನ ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಂಡು ಸೆಲ್ಫಿಶ್ ಆಗಿ ನನ್ಗೋಸ್ಕರ ಯೂಸ್ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್ ಇದೊಂದು. ನಾನು ಸಿನಿಮಾಗ್ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ. ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ. ನಿಷಿದ್ಧ ಆದ್ಮೇಲೆ ನನ್ಗೆ ಚಾನ್ಸಸ್ ಬರ್ತಾ ಇದೆ. ಸೊ ಲೈಕ್ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ. ನೀವ್ ಇವಾಗ ಏನ್ ಗೆಸ್ ಮಾಡ್ತಾ ಇದೀರಾ, ಆ ಗೆಸ್ ಎಲ್ಲ ನಿಮಗೆ ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಕಂಪ್ಲೀಟ್ ಬೇರೆನೇ ಆಗಿರುತ್ತೆ. ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಕ್ಯಾರೆಕ್ಟರ್. ಅಂದ್ರೆ ಈ ಮೂಮೆಂಟ್ ಅಲ್ಲಿ ಈ ತರ ಇದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇವಳು ಈ ತರ ಇರ್ತಾಳ ಅಂತ ನಿಮ್ಗೆ ಬಿಲೀವ್ ಮಾಡಕ್ಕೂ ಆಗಲ್ಲ. ಅಂದ್ರೆ ಆ ತರದ ಕ್ಯಾರೆಕ್ಟರ್. ಡೆಫಿನೆಟ್ಲಿ ಥಿಯೇಟರ್ಗೆ ಬಂದು ನೋಡಿದಾಗ ನಿಮ್ಗೆಲ್ಲ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ತುಂಬಾ ಥ್ರಿಲ್ಲಿಂಗ್ ಆಗೂ ಇರುತ್ತೆ, ಲೈಕು ಆಗ್ಬೋದು ಕ್ಯಾರೆಕ್ಟರ್. ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ಬರುತ್ತೆ ಯಾವ ತರ ಅಂತ. ಹಾರರ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ತೀರಾ, ಓಕೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗ್ಬೋದು ಅಂತ ಹೇಳಿ ನೀವು ಬಿಲೀವ್ ಮಾಡ್ಕೊಂಡಿರ್ತೀರಾ, ಅಥವಾ ನಿಮ್ ಥಿಂಕಿಂಗ್ ಒಂದಿರುತ್ತೆ. ಆ ಮೂಮೆಂಟ್ ಅಲ್ಲೇ ನಿಮಗೆ ಅದು ಸಿನಿಮಾನೇ ಬೇರೆ ತರ ಟರ್ನ್ ತಗೊಳುತ್ತೆ. ಐ ಮೀನ್ ಲೈಕ್ ನೀವೇನ್ ಥಿಂಕ್ ಮಾಡಿರ್ತೀರಾ ಅದು ಅದಕ್ಕಿಂತ ಬೇರೆ ರೂಟ್ ಅಲ್ಲೇ ಹೋಗುತ್ತೆ. ಕಂಪ್ಲೀಟ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತ ಒಂದು ಕ್ಯಾರೆಕ್ಟರ್. ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ಅಂಡ್ ಹಾರೈಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ತರ ನಮ್ಮ ಸಿನಿಮಾನು ಥಿಯೇಟರ್ ಬಂದು ನೋಡ್ಬೇಕಂತ ಇವಾಗಲೇ ಕೇಳ್ಕೊತಾ ಇದ್ದೀನಿ. ನಮ್ದು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಡವನಹಳ್ಳಿ ಅಂತ ಒಂದು ಹಳ್ಳಿ. ಬುಕ್ಸ್ ಬರ್ದಿದ್ದೀನಿ. ಅವರು ಒಂದು 3-4 ಪುಸ್ತಕಗಳನ್ನ ಬರೆದವ್ರೆ. ಆಗ ಅವರ ನಮ್ಮ ಒಡನಾಟ, ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸಕ್ತಿ. ಹಿಂಗೆ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದೀವಿ, ಒಂದು ಪಾತ್ರ ಮಾಡಿ, ಅದು ಚೆನ್ನಾಗಿದೆ ಅಂತ. ಸರ್ ನಾವು ರೈತರು ನಾವೇನ್ ಮಾಡೋಕ್ಕಾಗೋದು ಅಂದಾಗ, ಇಲ್ಲ ಸರ್ ಒಂದು ಒಳ್ಳೆ ಪಾತ್ರ ಇದೆ, ನಾಯಕಿಯ ಅಣ್ಣನ ಪಾತ್ರ, ಅದನ್ನ ತಾವು ಮಾಡಿ ಸರ್ ಅಂತ ಹೇಳಿದ್ರು. ಅದನ್ನ ಒಪ್ಪಿ ನಾನು ಮಾಡಿದೆ. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬಾ ಖುಷಿನೂ ಸಹ ಕೊಡ್ತು. ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ಒಡನಾಡಿ ಸುಸಮಯ ದಿನೇಶ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಇದು ತುಂಬಾ ಸಿನಿಮಾ ಚೆನ್ನಾಗಿದೆ. ನನ್ನ ಹೆಸರು ಲಾಲು ಅಂತ. ಒಂದು ಸಣ್ಣ ಕಾಮಿಡಿಯನ್ ರೋಲ್ ಮಾಡಿದ್ದೀನಿ ಸಿನಿಮಾದಲ್ಲಿ. ನೀವು ಬರ್ಬೋದು, ನೋಡ್ದೆ ನಗಬಹುದು ಸರ್. ಇದು 2ನೇ ಸಿನಿಮಾ ನಂದು. ಅಸಿಸ್ಟೆಂಟ್ ಆಗಿ ತುಂಬಾ 2-3 ಸಿನಿಮಾ ಮಾಡಿದ್ದೀನಿ. ಮತ್ತೆ ಇದು 2ನೇ ಸಿನಿಮಾ. 10ನೇ ಕ್ಲಾಸು ಸ್ವಲ್ಪ ಮಾಸು ಅಂತ ಒಂದು ಸಿನಿಮಾ ಬಂತು, ಅದು ಲೀಡ್ ಆಗಿ ಮಾಡಿದ್ದೀನಿ. ಇದರಲ್ಲಿ ಒಂದು ಸಣ್ಣ ಕಾಮಿಡಿಯನ್ ರೋಲ್ ಸರ್. ಸಂಗೀತ ನಿರ್ದೇಶಕ. ಬಟ್ ನೀವು ಇದನ್ನ ನೋಡೋದಕ್ಕಿಂತ ಸಿನಿಮಾದಲ್ಲಿ ನೋಡ್ಬೇಕು, ಯಾಕಂದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತುಂಬಾ ಇದಿದೆ. ನೀವು
ಒಂದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಸೊ ಇಲ್ಲಿ ಇದೇ ನಡೆಯುತ್ತೆ ಅಂತ, ಬಟ್ ಅಲ್ಲಿ ಆ ಥರ ನಡೆದಿರಲ್ಲ. ತುಂಬಾ ಕತೆಗೆನೆ ನಾವು ಒಂದು 4 months ಸರ್ ನಾವಿಬ್ರು ತುಂಬಾ ಕುತ್ಕೊಂಡು ಡಿಸ್ಕಸ್ ಮಾಡಿದೀವಿ. ಅದಕ್ಕೋಸ್ಕರನೇ ಸಿನಿಮಾ ಥಿಯೇಟರ್ಗೂ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸ್ಬೇಕು ಅಂತ ಕೇಳ್ಕೊತೀನಿ. ರಾಮಾರ್ಜುನ್ ಅಂದ್ಬಿಟ್ಟು ಗಾಂಧಿಗ್ರಾಮ ನಿರ್ದೇಶಕ ಮತ್ತೆ ನಿರ್ಮಾಪಕ. ಸೆನ್ಸರ್ ಆಗಿದೆ ನನ್ನ ಸಿನಿಮಾ. ನಿಶ್ಚಿತ ಬಗ್ಗೆ ಹೇಳ್ಬೇಕು ಅಂದ್ರೆ ದಿನೇಶ್ ಸರ್ ನಮ್ಗೆ ಕ್ಲೋಸ್ ಫ್ರೆಂಡ್. ಆಫ್ ಸ್ಕ್ರೀನ್ ಅಲ್ಲೂ ಸಣ್ಣ ಪುಟ್ಟ ವರ್ಕ್ ಗಳು ಮಾಡ್ಕೊಟ್ಟಿದ್ದೇನೆ. ಟ್ರೈಲರ್ ನೋಡಿದಾಗ ತುಂಬಾ ಚೆನ್ನಾಗಿ ಬಂದಿದೆ, ಸಿನಿಮಾನು ಚೆನ್ನಾಗಿದೆ. ಎಲ್ಲ ಸಿನಿಮಾ ನೋಡಿ ಸಿನಿಮಾ ಮಂದಿರದಲ್ಲೇ ಸಪೋರ್ಟ್ ಮಾಡಿ ಹೊಸ ಟೀಮ್ ನ ಬೆಳೆಯೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಹೆಸರು ಶ್ರುತಿ ರಮೇಶ್ ಅಂತ. ನಾನು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟ್. ಮೈಸೂರು ರಂಗಾಯಣ, ಧಾರವಾಡ ರಂಗಾಯಣ, ಕೆಲವು ಥಿಯೇಟರ್ಗಳಲ್ಲಿ ನಾಟಕ ಮಾಡಿಕೊಂಡು, ಬೀದಿ ನಾಟಕ, ಸಾಮಾಜಿಕ ನಾಟಕ ಮಾಡಿಕೊಂಡು ಹೀಗೆ ಕೋಟಿಗನಹಳ್ಳಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು. ಸಿನಿಮಾ ಕೊಡಿಸ್ತಂತ ಮತ್ತೆ ಕೊಟ್ಟಂತ ರವಿ ಸರ್ಗೆ ಮತ್ತೆ ದಿನೇಶ್ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ನಿಷಿದ್ಧ ಫಸ್ಟ್ ಮೂವಿ ನಂದಿದು ಸಿನಿಮಾ. ತುಂಬಾ ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಮಾಡ್ದಂತ ಸಿನಿಮಾ ಇದು. ಸೊ ನಂದು ಇದು ಕ್ಯಾರೆಕ್ಟರ್ ಬಂದು ಏಜಿಗೆ ಮೀರಿದಂತ ದೊಡ್ಡ ಕ್ಯಾರೆಕ್ಟರ್ನೇ, ಆಂಟಿ ಕ್ಯಾರೆಕ್ಟರ್. ಏಜ್ ಚಿಕ್ಕದು ಇನ್ನು, ಅದ್ರ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು. ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಹುಡ್ಸೋವಂತ ಸಿನಿಮಾ ಇದು. ಎಲ್ರಿಗೂ ಈಗ ಒಂದು ಮೂವಿ ಅಂದ ತಕ್ಷಣ ಒಂದು ಪ್ಲಾನ್ ಇರುತ್ತೆ, ಓ ಈ ತರ ಆಗ್ತಾ ಇರುತ್ತೆ, ಈ ತರ ಆಗ್ತಾ ಇರುತ್ತೆ ಅಂತ. ಬಟ್ ಇದರಲ್ಲಿ ಅಂದ್ರೆ ವಾಟ್ ನೆಕ್ಸ್ಟ್ ಅಂತ ಅನ್ಸ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ. ನನ್ನ ಹೆಸರು ರಾಮ್ ಕುಮಾರ್, ಮೂಲತಃ ಮೈಸೂರಿನವನು, ಆದ್ರೆ ಬೆಳೆದಿದ್ದೆಲ್ಲ ಬೆಂಗಳೂರು ಲೋಕಲ್. ಇದಕ್ ಮುಂಚೆ ಒಂದು ಸಿನಿಮಾ ಮಾಡಿದೆ, 10ನೇ ಕ್ಲಾಸ್ ಸ್ವಲ್ಪ ಮಾಸ್ ಅಂತ. ಆ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ. ಅದೇ ತರ ಈ ಸಿನಿಮಾದಲ್ಲಿ ನನಗೆ ದಿನೇಶ್ ಸರ್ ಒಂದು ಅವಕಾಶ ಕೊಟ್ಟರು. ಸ್ವಾಮಿ ಅನ್ನೋ ಕ್ಯಾರೆಕ್ಟರ್, ಈ ಹೀರೋ ಸ್ನೇಹಿತರು ಓದ್ಲಾ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರ್ಗೆ ಮೋಟಿವೇಶನ್ ಮಾಡುವಂತ ಒಬ್ಬ ಗೆಳೆಯ. ನನ್ನದೊಂದು ಟೀ ಅಂಗಡಿ ಇರುತ್ತೆ, ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ. ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದ್ರೆ ಒಂದು ಮಾಂಟಾಜ್ ಅಂತ ನಾವು ಹೇಳ್ತೀವಿ. ಹೀರೋ ಹೀರೋಯಿನ್ ನೀವು ಆಗ್ಲೇ ನೋಡಿದ್ರಲ್ಲ, ಸನಿಹ ಬಂದು ತುಟಿ ಕಚ್ಚಿ. ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ. ಒಂದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಾನು ಮತ್ತೆ ದಿನೇಶ್ ಸರ್. ನೋಡೋಣ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್.